ವಿಷ ಕೇಳಿ ಗಾಬರಿ ಹುಟ್ಟಿಸಿದ್ದ ನಟ ದರ್ಶನ್ ಇದೀಗ ತಮ್ಮ ವಕೀಲರ ಮೂಲಕ ಮರಣದಂಡನೆ ಕುರಿತು ಮಾತನಾಡಿಸಿದ್ದಾರೆ. ಟ್ರಯಲ್ ವಿಚಾರವಾಗಿ ನಡೆದ ಜಟಾಪಟಿಯಲ್ಲಿ ನಾಳೆಯೇ ಟ್ರಯಲ್ ಫಿಕ್ಸ್ ಮಾಡಿ ನಾಡಿದ್ದು ಮರಣದಂಡನೆ ಶಿಕ್ಷೆ ಕೊಡಿ ಅಂತ ಹೇಳುವ ಮೂಲಕ ದರ್ಶನ್ ಪರ ವಕೀಲರು ಗಾಬರಿ ಮೂಡಿಸಿದ್ದಾರೆ. ದಿಢೀರಂತ ಈ ಮಾತುಗಳು ಕೋರ್ಟ್ನಲ್ಲಿ ಕೇಳಿದ್ಯಾಕೆ? ದರ್ಶನ್ ಹೊಸ ಆಟ ಏನಾದರೂ ಕಟ್ಟಿದ್ದಾರಾ? ವಿಷ ಕೇಳಿದ್ದಕ್ಕೂ ಮರಣದಂಡನೆಗೂ ಏನಾದರೂ ಕನೆಕ್ಷನ್ ಇದೆಯಾ? ಈಗ ಬರ್ತಿದೆ ಇನ್ಸೈಡ್ ಸ್ಟೋರಿ. ನಾಡಿದ್ದೇ ಗಲ್ಲು ಶಿಕ್ಷೆ ಕೊಡಿ, ದರ್ಶನ್ ಹೊಸ ಆಟ ಶುರು. ಟ್ರಯಲ್ಗೆ ಇನ್ನೂ ತಯಾರಿಲ್ಲ, ಬೀಸೋ ದೊಣ್ಣೆಯಿಂದ ದಾಸ ಪಾರು. ಟ್ರಯಲ್ನಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ದರ್ಶನ್ ಸೇರಿದಂತೆ ಇತರ ಆರೋಪಿಗಳು ಡ್ರಾಮಾ ಮಾಡ್ತಿದ್ದಾರೆ ಅಂತ ಸರ್ಕಾರಿ ಪರ ವಕೀಲರು ಆರೋಪ ಮಾಡಿದ್ರು. ಸರಣಿಯಾಗಿ ಡಿಸ್ಚಾರ್ಜ್ ಅರ್ಜಿಯನ್ನ ಆರೋಪಿಗಳು ಸಲ್ಲಿಸಿದ್ರಿಂದ ಟ್ರಯಲ್ಗೆ ಮುಂದೆ ಹೋಗುವುದಕ್ಕೆ ಕಾರಣವಾಗಲಿದೆ ಅಂತ ಕೂಡ ಹೇಳಿದ್ರು. ಡಿಸ್ಚಾರ್ಜ್ ಅರ್ಜಿಯನ್ನ ಪಕ್ಕಕ್ಕಿಟ್ಟು ಟ್ರಯಲ್ ಶುರು ಮಾಡುವಂತೆ ಕೋರ್ಟ್ಗೆ ಮನವಿ ಮಾಡಿದ್ರು. ಸರ್ಕಾರಿ ಪರ ವಕೀಲರಿಗೆ ಮಾಸ್ಟರ್ ಸ್ಟ್ರೋಕ್ ನೀಡುವಂತಹ ವಾದವನ್ನ ದರ್ಶನ್ ಪರ ವಕೀಲರು ಮಾಡಿದ್ದಾರೆ. ಹಾಗಾಗಿ ದರ್ಶನ್ ಬೇರೆ ಆಟವನ್ನ ಶುರು ಮಾಡಿದ್ರಾ ಅನ್ನುವಂತಹ ಅನುಮಾನ ಮೂಡಿದೆ. ನಟ ದರ್ಶನ್ ಪರಪ್ಪನ ಅಗ್ರಹಾರದ ಜೈಲು ಸೇರಿ 2 ತಿಂಗಳು ಕಳೆದಿದೆ. ಈವರೆಗೂ ಅವರು ಕೇಳಿದ್ದು ಯಾವುದೂ ಸಿಕ್ಕಿಲ್ಲ. ಸತತವಾಗಿ ಕೋರ್ಟ್ನಲ್ಲಿ ದರ್ಶನ್ ಫೈಟ್ ಮಾಡ್ತಾನೆ ಬಂದಿದ್ದಾರೆ. ಆದರೂ ಜೈಲಾಧಿಕಾರಿಗಳು ಕ್ಯಾರೆ ಅಂತಿಲ್ಲ. ಜೈಲು ಸಿಬ್ಬಂದಿಯ ಸಹಕಾರ ಸಿಗದೇ ಇರುವ ಕಾರಣದಿಂದಾಗಿ ದರ್ಶನ್ ನರಕವನ್ನು ಅನುಭವಿಸುತ್ತಿದ್ದಾರೆ. ಇದರಿಂದ ಬೇಸತ್ತು ಇತ್ತೀಚೆಗಷ್ಟೇ ವಿಷ ಕೊಡುವಂತೆ ದರ್ಶನ್ ಕೇಳಿದ್ರು. ಇದೀಗ ತಮ್ಮ ವಕೀಲರ ಮೂಲಕ ಮರಣದಂಡನೆಯ ಕುರಿತು ಮಾತನಾಡಿಸಿದ್ದಾರೆ. ವಕೀಲರ ಮಾತು ನಿಜಕ್ಕೂ ಕೂಡ ಅಚ್ಚರಿ ತಂದಿದೆ. ಈ ಮಾತುಗಳ ಹಿಂದೆ ದರ್ಶನ್ ಅವರ ಹೊಸ ತಂತ್ರ ಏನಾದರೂ ಇದೆಯಾ ಅನ್ನುವಂತಹ ಡೌಟ್ ಶುರುವಾಗಿದೆ. 6 ತಿಂಗಳ ಒಳಗೆ ಟ್ರಯಲ್ ಮುಗಿಸ್ತೇವೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ನಲ್ಲಿ ಸರ್ಕಾರಿ ಪರ ವಕೀಲರು ಹೇಳಿದ್ರು. 2 ತಿಂಗಳು ಕಳೆದರೂ ಇನ್ನೂ ಟ್ರಯಲ್ ಶುರುವಾಗಿಲ್ಲ. ಆರೋಪಿಗಳ ಪೈಕಿ ಕೆಲವರು ಡಿಸ್ಚಾರ್ಜ್ ಅರ್ಜಿಗಳನ್ನು ಹಾಕೊಂಡಿದ್ರಿಂದ ಟ್ರಯಲ್ ಡಿಲೇ ಆಗ್ತಿದೆ. ಟ್ರಯಲ್ ಬೇಗ ಆಗಬಾರ್ದು ಅಂಥೇಳಿ ಆರೋಪಿಗಳು ಹೊಸ ಆಟವನ್ನು ಶುರು ಮಾಡಿದ್ದಾರೆ ಅಂಥೇಳಿ ಸರ್ಕಾರಿ ಪರ ವಕೀಲರು ಆಕ್ಷೇಪಣೆ ಎತ್ತಿದ್ದಾರೆ. ಬೇಗನೆ ಟ್ರಯಲ್ ಶುರು ಮಾಡುವಂತೆ ಮನವಿ ಮಾಡ್ತಿದ್ದಾರೆ. ಇದಕ್ಕೆ ದರ್ಶನ್ ಪರ ವಕೀಲರು ಸಖತ್ತಾಗಿಯೇ ಕೌಂಟರ್ ಕೊಟ್ಟಿದ್ದಾರೆ. ನಾಳೆಯ ಟ್ರಯಲ್ ಶುರು ಮಾಡಿ ನಾಡಿದ್ದೇ ಮರಣದಂಡನೆ ಶಿಕ್ಷೆ ಕೊಡಿ ಅಂತ ಕೇಳಿದ್ದಾರೆ. ಟ್ರಯಲ್ಗೆ ತಮ್ಮ ಆಕ್ಷೇಪಣೆ ಇಲ್ಲ ಅಂತ ಹೇಳಿದ ದರ್ಶನ್ ಪರ ವಕೀಲರು ಇನ್ನೂ ಟ್ರಯಲ್ಗೆ ರೆಡಿಯಾಗಿಲ್ಲ ಅನ್ನುವ ಮಾತುಗಳನ್ನಾಡಿದ್ದಾರೆ. ಟ್ರಯಲ್ಗಾಗಿ ವಕೀಲರ ತಂಡ ನೇಮಿಸಬೇಕು, ಹಾಗಾಗಿ ತರಾತುರಿಯಲ್ಲಿ ಟ್ರಯಲ್ ಶುರು ಮಾಡಬೇಡಿ ಅಂತ ಕೂಡ ಕೇಳ್ಕೊಂಡಿದ್ದಾರೆ. 272 ಸಾಕ್ಷಿಗಳಿರೋದ್ರಿಂದ ಅವಸರ ಮಾಡಬಾರ್ದು ಅಂಥೇಳಿ ಮನವಿ ಮಾಡಿಕೊಂಡಿದ್ದಾರೆ. ಈ ನಡೆ ಕೂಡ ಹಲವು ಕುತೂಹಲ ಕಾರಣವಾಗಿದೆ. ನ್ಯಾಯಾಧೀಶರ ಗಮನ ಸೆಳೆಯಲೆಂದೇ ಮರಣದಂಡನೆಯ ಮಾತುಗಳನ್ನು ಕೂಡ ಆಡಿರಬಹುದು ಅಂತ ಅಂದಾಜಿಸಲಾಗ್ತಿದೆ. ಏನೇ ಆಗಲಿ, ದರ್ಶನ್ ಹೊಸ ಆಟವನ್ನು ಶುರು ಮಾಡಿರುವುದಂತೂ ಸತ್ಯ. ಶರಣು ಹುಲ್ಲೂರು, ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.